ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಗ್ರೇಟರ್ ಬೆಂಗಳೂರು ಪಾಲಿಕೆಯ ಚುನಾವಣೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ರಾಜ್ಯ ಸರ್ಕಾರ ಹೇಳ್ಕೊಳ್ತಾ ಇತ್ತು. ಜೊತೆಗೆ ಈ ಚುನಾವಣೆ ನಡೆಸೋದು ನಮ್ಮ ಬದ್ಧತೆ, ನಾವು ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಂಬಿಕೆನ ಇಟ್ಟಿರ್ತಕ್ಕಂಥವ್ರು ಅನ್ನುವಂಥ ಮಾತನ್ನು CM ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾಯಿದ್ರು. GBA ಚುನಾವಣೆಗೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ಕೂಡ ನಾವು ಚುನಾವಣೆಯನ್ನು ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾಯಿದ್ರು. ಆದರೆ ರಾಜ್ಯ ಸರ್ಕಾರ GBA ಚುನಾವಣೆಯ ನಡೆಸೋದಕ್ಕೆ ಮನಸ್ಸನ್ನು ಮಾಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳೀಗ ಎದುರಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ, GBA ಚುನಾವಣೆಗಾಗಿ ರಾಜ್ಯ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಇದುವರೆಗೂ ಬಿಡುಗಡೆ ಮಾಡಿಲ್ಲ. ಇದೇ ಒಂದು ಕಾರಣಕ್ಕಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ಹಿನ್ನಡೆ ಆಗ್ತಾ ಇದೆ. 138 ಕೋಟಿ ಹಣವನ್ನು ರಾಜ್ಯ ಚುನಾವಣಾ ಆಯೋಗ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಆದರೆ ಇದುವರೆಗೂ ಒಂದೇ ಒಂದು ಕಂತಿನ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ. 5 ಪಾಲಿಕೆಯ ಚುನಾವಣೆಯನ್ನು ನಡೆಸಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸಿದ್ಧತೆಯನ್ನು ಕೂಡ ರಾಜ್ಯ ಚುನಾವಣಾ ಆಯೋಗ ಮಾಡಬೇಕಾಗತ್ತೆ. ಇದೆಲ್ಲದರ ನಡುವೆ ಹಣ ಬಿಡುಗಡೆ ಆಗದೇ ಇದ್ದರೆ ಅವರಿಗೆ ಅವರ ಮಾಡಬೇಕಾಗಿರುವಂಥ ತಯಾರಿಯನ್ನು ಸರಿಯಾದ ಸಮಯಕ್ಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯ ಈಗ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ನಡೆಸೋದಕ್ಕೆ ಹಿನ್ನಡೆಯೂ ಕೂಡ ಆಗಿದೆ. ಈಗಾಗಲೇ ಜೂನ್ 30ರ ಒಳಗೆ ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಯಾಲಯವು ಕೂಡ ಆದೇಶವನ್ನು ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ರಾಜ್ಯ ಚುನಾವಣಾ ಆಯೋಗದಿಂದ ಮಾಹಿತಿಯನ್ನು ಕೂಡ ಕೇಳಿತ್ತು. ಇದುವರೆಗೂ ನೀವು ತೆಗೆದುಕೊಂಡಿರ್ತಕ್ಕಂಥ ಸಿದ್ಧತಾ ಕ್ರಮಗಳೇನು ಅನ್ನೋದರ ಬಗ್ಗೆ. ರಾಜ್ಯ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಿತರ ಕೆಲಸಗಳನ್ನು ಕೂಡ ಮಾಡಿದೆ. ಈ ಎಲ್ಲ ವಿಚಾರಗಳನ್ನು ನ್ಯಾಯಾಲಯಕ್ಕೂ ಕೂಡ ರಾಜ್ಯ ಚುನಾವಣಾ ಆಯೋಗ ಸಲ್ಲಿಕೆಯನ್ನು ಮಾಡಿದೆ. ಅದರ ಜೊತೆಗೆ ಅಲ್ಲಿ ಪ್ರಮುಖವಾಗಿ ಅವರು ಉಲ್ಲೇಖವನ್ನು ಮಾಡಿರುವಂಥದ್ದು ಸಿಬ್ಬಂದಿಗಳ ಕೊರತೆ ಮತ್ತು ಹಣಕಾಸಿನ ಕೊರತೆ ಇದೆ ಅನ್ನುವಂಥ ವಿಚಾರವನ್ನು ನ್ಯಾಯಾಲಯಕ್ಕೂ ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅಫಿಡವಿಟನ್ನು ಸಲ್ಲಿಕೆ ಮಾಡಿದ್ದಾರಲ್ಲ ರಾಜ್ಯ ಚುನಾವಣಾ ಆಯೋಗ ನ್ಯಾಯಾಲಯಕ್ಕೆ, ಆ ಒಂದು ಅಫಿಡವಿಟ್ನಲ್ಲಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯನ್ನು ಜೂನ್ 30ರ ಒಳಗೆ ನಡೆಸಬೇಕು ಅಂತಂದರೆ ಭಾಳಷ್ಟು ತಯಾರಿಯನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಚುನಾವಣಾ ಆಯೋಗ ಈಗಾಗಲೇ ಸಿದ್ಧತೆಯನ್ನು ಆರಂಭಿಸ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡದಿರುವಂಥ ಕಾರಣಕ್ಕಾಗಿ ಇದು ಹಿನ್ನಡೆ ಆಗ್ತಾ ಇದೆ. ನಗರಾಭಿವೃದ್ಧಿ ಇಲಾಖೆಯ ಮೂಲಕ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಿತ್ತು. ಬಜೆಟ್ ಪೂರ್ವದಲ್ಲಿಯೂ ಕೂಡ ರಾಜ್ಯ ಚುನಾವಣಾ ಆಯೋಗ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಜೊತೆಗೆ ಬಜೆಟ್ನಲ್ಲಿ CM ಸಿದ್ದರಾಮಯ್ಯನವರೇ 150 ಕೋಟಿಯನ್ನು ಸ್ಥಳೀಯ ಚುನಾವಣೆಗಳನ್ನು ನಡೆಸೋದಕ್ಕೆ, ಅದರಲ್ಲೂ ಕಾರ್ಪೊರೇಷನ್ ಚುನಾವಣೆಗಳನ್ನು ನಡೆಸೋದಕ್ಕೆ ಮೀಸಲಾಗಿ ಘೋಷಣೆಯನ್ನು ಕೂಡ ಮಾಡಿದರು. ಆದರೆ ಒಂದೇ ಒಂದು ರೂಪಾಯಿ ಹಣವನ್ನು ರಾಜ್ಯ ಚುನಾವಣಾ ಆಯೋಗಕ್ಕೆ ಬಿಡುಗಡೆ ಮಾಡದಿರುವಂಥ ಕಾರಣಕ್ಕಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ಹಿನ್ನಡೆ ಆಗ್ತಾ ಇದೆ. 138 ಕೋಟಿ ಹಣವನ್ನು ಅವರು ಕೇಳಿರ್ತಾರೆ. ಒಂದು ಕಂತಿನ ಹಣವಾದರೂ ಇವರು ಬಿಡುಗಡೆ ಮಾಡಬೇಕಿತ್ತು. ಆದರೆ ಇದುವರೆಗೂ ಹಣ ಬಿಡುಗಡೆ ಮಾಡದಿರುವಂಥ ಕಾರಣಕ್ಕಾಗಿ ಚುನಾವಣೆಗೆ ಸಂಬಂಧಪಟ್ಟಂಥ ಸಾಕಷ್ಟು ತಯಾರಿಯನ್ನು ಮಾಡ್ಕೊಳ್ಳೋದಕ್ಕೆ ರಾಜ್ಯ ಚುನಾವಣೆ ಆಯೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವ ರೀತಿಯ ಹಿನ್ನಡೆ ಅಂತಂದರೆ, ಮತದಾರರು ಮತದಾನವನ್ನೇನು ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಇಂಕನ್ನು ಅವ್ರ ಕೈಗೆ ಹಾಕಲಾಗತ್ತಲ್ಲ ಗುರುತಿನ ಕಾರಣಕ್ಕಾಗಿ, ಆ ಇಂಕನ್ನು ಖರೀದಿ ಮಾಡೋದಕ್ಕೂ ಸಹಿತ ರಾಜ್ಯ ಚುನಾವಣಾ ಆಯೋಗದ ಬಳಿ ಹಣ ಇಲ್ಲ. ಆ ಇಂಕು ಕೇವಲ ಕೆಲವು ಒಂದೇ ಒಂದು ಪ್ರದೇಶದಲ್ಲಿ ಮಾತ್ರ ಅದನ್ನು ಸಿದ್ಧಪಡಿಸ್ತಾ ಆಗತ್ತೆ. ಜೊತೆಗೆ ಅವರಿಂದಲೇ ಇವರು ಕೊಂಡುಕೊಳ್ಬೇಕಾಗತ್ತೆ. ಪೂರ್ವದಲ್ಲಿ ಆರ್ಡ್ರ್ ಕೊಟ್ಟು ಕೊಂಡುಕೊಳ್ಬೇಕಾಗಿರುವಂಥ ಕಾರಣಕ್ಕಾಗಿ ಈಗಾಗಲೇ ಹಣವನ್ನು ಕಟ್ಟಿಯಲ್ಲಿ ಅವರು ಇಂಕಿಗೆ ಬೇಡಿಕೆಯನ್ನು ಕೂಡ ಇಡಬೇಕಿತ್ತು ರಾಜ್ಯ ಚುನಾವಣಾ ಆಯೋಗ. ಆದರೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡದೇ ಇರುವಂಥ ಕಾರಣಕ್ಕಾಗಿ ಇಂಕನ್ನು ಖರೀದಿ ಮಾಡೋದಕ್ಕೂ ಕೂಡ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬೆಳ್ಳಿಯ ದರ ಏರಿಕೆ ಆದಂತೆ ಇಂಕಿನ ಬೆಲೆಯೂ ಕೂಡ ಏರಿಕೆ ಆಗುತ್ತೆ. ಯಾಕಂದರೆ ಮತದಾನದಲ್ಲಿ ಬಳಸುವಂಥ ಇಂಕ್ಗೆ ಬೆಳ್ಳಿಯನ್ನು ಕೂಡ ಅಲ್ಲಿ ಮಿಕ್ಸ್ ಮಾಡಲಾಗಿರುತ್ತೆ. ಬೆಳ್ಳಿ ಮಿಶ್ರಿತವಾಗಿರುವಂಥ ಇಂಕ್ ಆಗಿರೋದ್ರಿಂದ ಅದು ಹೆಚ್ಚು ವೆಚ್ಚದಾಯಕ ಆಗಿರುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಆ ಇಂಕನ್ನು ಖರೀದಿ ಮಾಡುವಂಥ ಸಾಮರ್ಥ್ಯವೂ ಕೂಡ ರಾಜ್ಯ ಚುನಾವಣಾ ಆಯೋಗದ ಬಳಿ ಇಲ್ಲ. ಅಂದರೆ ಆ ಪರಿಯಾಗಿ ಹಣಕಾಸಿನ ಕೊರತೆ ಇದೆ. 138 ಕೋಟಿ ಹಣದಲ್ಲಿ ಇವರು ಒಂದು ಕಂತಿನ ಹಣವನ್ನಾದರೂ ಬಿಡುಗಡೆ ಮಾಡಿದರೆ ಈಗಾಗಲೇ ರಾಜ್ಯ ಚುನಾವಣಾ ಆಯೋಗ ಒಂದಿಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇತ್ತು. ಜೊತೆಗೆ ಈ ಬಾರಿ ಬ್ಯಾಲೆಟ್ ಮೂಲಕವಾಗಿ ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಏನು ಆದೇಶವನ್ನು ಮಾಡಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗಿದೆ. ಬ್ಯಾಲೆಟ್ ಮೂಲಕವಾಗಿ ನೀವು ಚುನಾವಣೆಯನ್ನು ಮಾಡಬೇಕು ಅಂತಂದರೆ ಅದು ಹೆಚ್ಚು ವೆಚ್ಚದಾಯಕ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಿಂಟ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ, ಬ್ಯಾಲೆಟ್ ಪೇಪರ್ಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಈ ರೀತಿಯ ಪ್ರೊಸೆಸ್ಸು ತುಂಬ ಇರುತ್ತೆ. ಅದೆಲ್ಲದಕ್ಕೂ ಹಣದ ಅವಶ್ಯಕತೆ ಇದೆ. ಆದರೆ ಹಣದ ಅವಶ್ಯಕತೆಯನ್ನು ನೀಗಿಸಬೇಕಾದಂಥ ರಾಜ್ಯ ಸರ್ಕಾರ ಇದುವರೆಗೂ ಒಂದೇ ಒಂದು ರೂಪಾಯಿಯನ್ನು ಹಣ ಬಿಡುಗಡೆ ಮಾಡಿಲ್ಲ. ಜೊತೆಗೆ ಸಿಬ್ಬಂದಿಗಳಿಗೆ ಅಗತ್ಯವಾಗಿರುವಂಥ ತರಬೇತಿಯನ್ನು ಕೂಡ ಕೊಡಬೇಕಾಗತ್ತೆ. ಅಂದರೆ EVM ಮೂಲಕವಾಗಿ ಇತ್ತೀಚೆಗೆ ಚುನಾವಣೆಗಳು ನಡೀತಾ ಇತ್ತು. ಆದರೆ ಈಗ ಬ್ಯಾಲೆಟ್ ಪೇಪರ್ನ ಮೂಲಕವಾಗಿ ನೀವು ಚುನಾವಣೆ ನಡೆಸ್ತಾ ಇರೋದ್ರಿಂದ
ಸಿಬ್ಬಂದಿಗಳಿಗೆ ಅಗತ್ಯವಾಗಿರುವಂಥ ಮಾಹಿತಿಯನ್ನು ಕೊಡಬೇಕಾಗತ್ತೆ, ಟ್ರೈನಿಂಗ್ ಸೆಷನ್ಗಳನ್ನು ಹೆಚ್ಚೆಚ್ಚು ಮಾಡಬೇಕಾಗತ್ತೆ. ಜೊತೆಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ಚುನಾವಣಾ ಆಯೋಗ ಮಾಡಬೇಕು. ಚುನಾವಣಾ ಆಯೋಗ ಕೇವಲ ಏಕಾಏಕಿ ಚುನಾವಣೆಯನ್ನು ಘೋಷಣೆ ಮಾಡೋದು, ಹಾಗೆ ಚುನಾವಣೆಯನ್ನು ನಡೆಸಿಬಿಡೋದಲ್ಲ. ಅದಕ್ಕೆ ಅದರದೇ ಆದಂಥ ನಿಯಮಾವಳಿಗಳಿರುವಂಥ ಕಾರಣಕ್ಕಾಗಿ ಅವರು ಜಾಗೃತಿ ಕಾರ್ಯಕ್ರಮವನ್ನು ಕೂಡ ಮಾಡಬೇಕಾಗತ್ತೆ. ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ಮಾಡೋದಕ್ಕೂ ಕೂಡ ಸಾಕಷ್ಟು ಹಣ ಅವಶ್ಯಕತೆ ಇದೆ. ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ಅಲ್ಲಿ ಅಗತ್ಯ ಇರತಕ್ಕಂಥ ಸಿಬ್ಬಂದಿಗಳಿಗೆ ಅವರ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ವಾಹನದ ಅವಶ್ಯಕತೆಯೂ ಕೂಡ ಇರುತ್ತೆ. ಇದೆಲ್ಲದಕ್ಕೂ ಸಾಕಷ್ಟು ಹಣ ಖರ್ಚಾಗತ್ತೆ. ಅದೆಲ್ಲದರನ್ನು ಈ ಎಲ್ಲ ಒಂದು ವೆಚ್ಚಕ್ಕೆ ಸಂಬಂಧಪಟ್ಟಂತೆ 138 ಕೋಟಿ ಹಣವನ್ನು ರಾಜ್ಯ ಸರ್ಕಾರದ ಬಳಿ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಾರೆ. ಆದರೆ ಒಂದೇ ಒಂದು ಕಂತಿನ ಹಣವೂ ಕೂಡ ಇದುವರೆಗೂ ಬಿಡುಗಡೆ ಆಗದೇ ಇರುವಂಥ ಕಾರಣಕ್ಕಾಗಿ ಈಗಾಗಲೇ GBA ಚುನಾವಣೆಗೆ ಹಿನ್ನಡೆ ಆಗ್ತದೆ. ಅದರಲ್ಲೂ ಇದೇ ಅಂಶವನ್ನು ಉಚ್ಚ ನ್ಯಾಯಾಲಯದ ಬಳಿಯೂ ಕೂಡ ಚುನಾವಣಾ ಆಯೋಗ ಸಲ್ಲಿಕೆಯನ್ನು ಕೂಡ ಮಾಡಿದೆ. ಸಿಬ್ಬಂದಿಗಳ ಕೊರತೆ ಇದೆ, ಜೊತೆಗೆ ಹಣಕಾಸಿನ ಕೊರತೆಯೂ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಅವರು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ನ್ಯೂಸ್ 18 ಬಳಿ ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಜ್ಯ ಚುನಾವಣಾ ಆಯೋಗದ ಕಾರ್ಯದರ್ಶಿ ಅಮರೇಶ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾವು 2-3 ಬಾರಿ ಪತ್ರವನ್ನು ಬರೆದಿದ್ದೇವೆ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡಿ ಅಂತ. ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಹಣವನ್ನು ಬಿಡುಗಡೆ ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಉದ್ಭವವಾಗಿರೋದು ವಿಕೇಂದ್ರೀಕರಣದಲ್ಲಿ, ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಜೊತೆಗೆ GBA ಚುನಾವಣೆಯನ್ನು ನಾವು ಮಾಡೋದಾಗಿ ಘೋಷಣೆ ಮಾಡಿದ್ದೆವು, ಅದನ್ನು ಮಾಡೇ ಮಾಡ್ತೇವೆ ಅನ್ನುವಂಥ ಬದ್ಧತೆಯ ರೀತಿಯಲ್ಲಿ ಹೇಳ್ಕೊಳ್ತಾ ಇರತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಈ ಒಂದು ಹಣ ಬಿಡುಗಡೆ ಮಾಡದೆ ಈ ಚುನಾವಣೆಗೆ ಸರ್ಕಾರವೇ ನೇರವಾಗಿ ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ. ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಚುನಾವಣೆಯನ್ನು ಮುಂದೂಡುವಂಥ ತಂತ್ರಗಾರಿಕೆ ಅನ್ನುವಂಥ ಅನುಮಾನಗಳು ಕೂಡ ಹುಟ್ಟುಕೊಳ್ತಾ ಇದೆ. ಒಟ್ಟಾರೆಯಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ನ್ಯಾಯಾಲಯದ ಆದೇಶದಂತೆ ಜೂನ್ 30ರ ಒಳಗಾಗಿ ಆಗತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈಗ ಭಾಳಷ್ಟು ಕಡಿಮೆ ಸಮಯ ಇರುವಂಥ ಕಾರಣಕ್ಕಾಗಿ ಇನ್ನಷ್ಟು ಕಾಲಾವಕಾಶವನ್ನು ಸರ್ಕಾರ ಕೇಳುವಂಥ ಸಾಧ್ಯತೆ ಸ್ಪಷ್ಟವಾಗಿದೆ. ಜೊತೆಗೆ ಇದುವರೆಗೂ ಹಣ ಬಿಡುಗಡೆ ಮಾಡದಿರುವಂಥ ಕಾರಣಕ್ಕಾಗಿ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೆ ಭಾಳಷ್ಟು ಹಿನ್ನಡೆಯಾಗಿದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರಲು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.